ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಸಂಘಟನೆ ಮಾಡಿರ್ತಕ್ಕಂಥ ಕೆಲಸನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಕೂಡ ಮಾಡ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಕನ್ನಡ ಶಾಲೆಗಳನ್ನು ಈ ಸರ್ಕಾರಗಳು ಮುಚ್ತಾ ಇವೆ. ಈ ಸರ್ಕಾರಗಳು ಮುಚ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಕೂಡ ಪ್ರತಿ ಕನ್ನಡ ಶಾಲೆಗೆ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಹೊಸಾಪುರ ಗ್ರಾಮದಲ್ಲಿ, ಅದು ಕನ್ನಡ ಶಾಲೆಯಲ್ಲಿ 700-600 ಮಕ್ಕಳು ಇರ್ತಕ್ಕಂಥ ಜನರಿಗೆ ನೀರಿನ ಸಮಸ್ಯೆ ಇತ್ತು. ಹಲವಾರು ಬಾರಿ ನಮ್ಮ ಅಧ್ಯಕ್ಷರಲ್ಲಿ ಕೇಳಿಕೊಂಡಾಗ ಅವರು ಹೇಳ್ಕೊಂತಾರೆ ಇದ್ರು, ನಾವು ಹೇಳ್ಕೊಂತಾರೆ ಇದ್ವಿ. ಅದಕ್ಕೆಲ್ಲ ಕಾಲ ಇವತ್ತು ಕೂಡಿ ಬಂದೈತಿ. ಇವತ್ತು ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರಾದ ಮಾದೇವಪ್ಪ ಅಳಲಿಗೆರೆ ಹಾಗೂ ನೀಲಪ್ಪ ಬಳ್ಳಾರಿ ಅವರು ಹಾಗೂ ಇಲ್ಲೆಲ್ಲ ಇರ್ತಕ್ಕಂಥ ನಮ್ಮ ಕರ್ವೆ ಕಾರ್ಯಕರ್ತರು ಎಲ್ಲರೂ ಕೂಡಿಕೊಂಡು ಉಚಿತವಾಗಿ ಬೋರ್ವೆಲನ್ನು ಕೊಡ್ತಾಕತ್ತೀವಿ. ಇದು ಸರ್ಕಾರಕ್ಕೆ ನಾವು ಒಂದೇ ಮಾಹಿತಿ ಹೇಳ್ಬೇಕಂತಂದ್ರೆ, ನಮ್ಮ ಕನ್ನಡ ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚುವಂಥ ವ್ಯವಸ್ಥೆ ಮಾಡಬೇಡಿ. ಕನ್ನಡ ಶಾಲೆಗಳಿಗೆ ಆದ್ಯತೆ ಕೊಟ್ಟು ಕನ್ನಡ ಶಾಲೆಗಳನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳ ಜಿಲ್ಲಾ ಅಧ್ಯಕ್ಷರು ಆನಂದ್ ಬೋರ್ಡಪ್ಪ.